ಚಿಕ್ಕಬಳ್ಳಾಪುರ ಲೋಕಸಭಾ ಚುನಾವಣೆ ಮತದಾನಕ್ಕೆ ಇನ್ನು ಕೇವಲ 13 ದಿನ ಮಾತ್ರ ಇದ್ದು ರಾಜಕೀಯ ಪಕ್ಷಗಳು ಬಿರುಸಿನ ಪ್ರಚಾರ ಕೈಗೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರ 3 ಜಿಲ್ಲೆಗಳ 8 ವಿಧಾನಸಭಾ ಕ್ಷೇತ್ರಗಳನ್ನು ಒಳಗೊಂಡಿದ್ದು 19 ಲಕ್ಷಕ್ಕೂ ಅಧಿಕ ಮತದಾರರನ್ನ ಹೊಂದಿದ್ದು ವಿಧಾನಸಭೆ ಚುನಾವಣೆ ರೀತಿ ಮನೆ ಮನೆ ಸುತ್ತಲೂ ಸಾಧ್ಯ ಇಲ್ಲ. ಪ್ರಮುಖ ಸಭೆಗಳ ಆಯೋಜನೆ, ಹೋಬಳಿ ಕೇಂದ್ರಗಳಲ್ಲಿ ಕಾರ್ಯಕರ್ತರ ಸಭೆಗಳನ್ನು ಆಯೋಜನೆ ಮಾಡುವ ಮೂಲಕ ಅಭ್ಯರ್ಥಿಗಳು ಮತಯಾಚನೆ ಮಾಡುತ್ತಿದ್ದಾರೆ. ಇದರ ಜೊತೆಗೆ ಪಕ್ಷದ ಶಾಸಕರು, ಮಾಜಿ ಶಾಸಕರುಗಳು ಬಿರುಸಿನ ಪ್ರಚಾರ ನಡೆಸುತ್ತಿದ್ದಾರೆ. ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ನೆಲಮಂಗಲ ತಾಲೂಕಿನಾದ್ಯಂತ ಬಿರುಸಿನ ಪ್ರಚಾರ ನಡೆಸಿ ದೇಶದ ಆರ್ಥಿಕ ಅಭಿವೃದ್ಧಿ, ಸುಭದ್ರತೆಗೆ ಬಿಜೆಪಿಗೆ ಮತ ನೀಡಬೇಕಾಗಿದೆ. ಕಾಂಗ್ರೆಸ್ ಅಭ್ಯರ್ಥಿಗೆ ಕ್ಷೇತ್ರದ ಬಗ್ಗೆ ಅರಿವು ಇಲ್ಲ, ಜನರ ಕಷ್ಟ ಗೊತ್ತಿಲ್ಲ ಎಂದು ಟೀಕಿಸಿದ ಡಾಕ್ಟರ್ ಸುಧಾಕರ್ ಜಾತಿ ಮತ ಭೇದ ನೋಡದೆ ಬಿಜೆಪಿ ಬೆಂಬಲಿಸುವಂತೆ ಕೋರಿದ್ರು. ಬಡವರ ಕಷ್ಟ ಗೊತ್ತಿಲ್ಲ, ಬಡವರ ಸಮಸ್ಯೆ ಅರ್ಥ ಆಗಲ್ಲ, ರೈತರ ಸಮಸ್ಯೆ ಅರ್ಥ ಆಗಲ್ಲ. ಇವತ್ತೇನೋ ಓಟಿಗೆ ಇಷ್ಟು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಕಾಂಗ್ರೆಸ್ಗೆ ಮತ ಕೊಟ್ಟು ಇಡೀ ರಾಜ್ಯ ಇವತ್ತು ಎಷ್ಟು ಪಶ್ಚಾತ್ತಾಪ ಪಡ್ತಾ ಇದೆ. ಅದೇ ರೀತಿ ಈ ಕಾಂಗ್ರೆಸ್ನ ಅಭ್ಯರ್ಥಿಗೆ ನೀವೇನಾದ್ರೂ ಮತ ಕೊಟ್ರೆ ಇಡೀ 5 ವರ್ಷಗಳ ಕಾಲ ಈ ಭಾಗದಲ್ಲಿ ಪಶ್ಚಾತ್ತಾಪ ಪಡುವಂಗಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಮನವಿಯನ್ನು ಮಾಡ್ತೇನೆ. ನನ್ನ ಕ್ರಮ ಸಂಖ್ಯೆ 4, ಚಿಹ್ನೆ ಕಮಲ. ನಾನು ಒಂದು ಮನವಿ ಮಾಡ್ತೇನೆ. ಇನ್ನು ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾ ರಾಮಯ್ಯ ಗೌರಿಬಿದನೂರು ತಾಲೂಕಿನಾದ್ಯಂತ ಅಬ್ಬರದ ಪ್ರಚಾರ ನಡೆಸಿದ್ದಾರೆ. ಗೌರಿಬಿದನೂರು ತಾಲೂಕಿನಲ್ಲಿ ಮಾಜಿ ಸಚಿವ ಎನ್ಎಚ್ ಶಿವಶಂಕರ ರೆಡ್ಡಿ ಮತ್ತು ಹಾಲಿ ಶಾಸಕ ಪುಟ್ಟಸ್ವಾಮಿ ಗೌಡ ಇಂದು ತಾಲೂಕಿನಾದ್ಯಂತ ರಕ್ಷಾ ರಾಮಯ್ಯ ಪರ ಪ್ರಚಾರ ನಡೆಸಿದ್ದು, ಗೌರಿಬಿದನೂರು ತಾಲೂಕಿನಲ್ಲಿದ್ದ ಭಿನ್ನಮತ ಸಂಪೂರ್ಣ ಶಮನವಾಗಿದೆ. ಸುಸಂಸ್ಕೃತ ಕುಟುಂಬದಿಂದ ಬಂದಿರುವ ರಕ್ಷಾ ರಾಮಯ್ಯರನ್ನ ಗೆಲ್ಲಿಸುವಂತೆ ನಾಯಕರು ಮನವಿ ಮಾಡಿದ್ದಾರೆ. ಬಡವರ ಪರವಾಗಿದೆ, ಎಲ್ಲ ವರ್ಗದ ಜನರ ಪರವಾಗಿದೆ, ಎಲ್ಲ ಮಹಿಳೆಯರ ಪರವಾಗಿದೆ, ನಮ್ಮ ಹಿರಿಯರ ಪರವಾಗಿರುತ್ತೆ. ಕಾಂಗ್ರೆಸ್ ಪಕ್ಷ ಅಂದ್ರೆ ನಮ್ಮ ಜನರಿಗೆ ಸೇವೆ ಮಾಡುವಂತ ಪಕ್ಷ. ಇವತ್ತು ನಮ್ಮ ಕಾಂಗ್ರೆಸ್ ಸರ್ಕಾರ ಮನೆ ಮನೆಗೆ 4 ರಿಂದ 5 ಸಾವಿರ ನಿಮ್ಗೆಲ್ಲ ಪ್ರತಿ ತಿಂಗಳು ಬರ್ತಾ ಇದೆ. ಈ ನ್ಯೂಸ್ ಟಿವಿ ಬ್ಯೂರೋ, ಚಿಕ್ಕಬಳ್ಳಾಪುರ.